ಲೇಜಿಮ್ ಅನ್ನ ಯಾವುದೇ ವ್ಯಾಯಾಮವನ್ನ ಲೇಜಿಮ್ ಎಕ್ಸರ್ಸೈಸ್ ಮಾಡೋದಕ್ಕಿಂತ ಮುಂಚೆ ಲೇಜಿಮ್ ನಿಮ್ಮ ಎಡ ಭುಜದ ಮೇಲೆ ಹಾಕೊಳ್ಬೇಕು. ಹೌದಾ? ಈ ತರ ಹಾಕೊಳ್ಬೇಕು. ಏನಂತಾರೆ? ಲೇಜಿಮ್ ಸ್ಕಂದ್ ಅಂತಾರೆ. ಈ ಲೇಜಿಮ್ ಅನ್ನ ನಾವು ಆರಾಮ್ ಅಂತ ಹೇಳಿ ಬಂದಾಗ ಇದು ಎಡಗೈಯಿಂದ ಏನ್ ಮಾಡಬೇಕು, ಬಲಗಡೆಗೆ ಬರಬೇಕು. ಬಲಗೈ ಮುಷ್ಟಿಯಲ್ಲಿ ಸಣ್ಣ ಹಿಡಿಕೆಯನ್ನ ಹಿಡ್ಕೋಬೇಕು. ಈಗ ನಾವು ಲೇಜಿಮ್ ಸ್ಕಂದ್ ಅನ್ನ ಎಣಿಕೆ ಪ್ರಕಾರ ಹೇಗೆ ಮಾಡಬೇಕು ಅನ್ನುವಂಥ, ಬಲಗೈಯಲ್ಲಿರ್ತಕ್ಕಂಥ ಲೇಜಿಮ್ ಅನ್ನ ನಿಮ್ಮ ಎಡಭುಜಕ್ಕೆ ತಂದು ಲೇಜಿಮ್ ಸ್ಕಂದ್ ಅನ್ನುವಂಥ ಆದೇಶಕ್ಕೆ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು. ನೋಡ್ಕೊಡ್ರಿ ಎಲ್ಲರೂ. ಲೇಜಿಮ್ ಸ್ಕಂದ್ ಅಂದಾಗ ಏಕ್ ದೋ ತೀನ್ ಏಕ್, ಈ ತರ. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್ ಅಂದ್ರೆ ಲೇಜಿಮ್ ಸ್ಕಂದ್ ಅಂದಾಗ ಬಲಗೈಯಲ್ಲಿರ್ತಕ್ಕಂಥ ಸಣ್ಣ ಹಿಡಿಕೆಯನ್ನು ಹಿಡ್ಕೊಂಡು ನಿಮ್ಮ ಎಡಗೈನ ಸ್ವಲ್ಪ ಮೇಲಕ್ಕೆ ಸಡಿಲಿಸಿ ಕೋಣಿಸ್ಕೊಂಡು ಏಕ್ ಅಂತೇಳಿ ಗಟ್ಟಿ ಹಿಡ್ಕೋಬೇಕು. ದೋ ಅಂದಾಗ ಇದನ್ನ ಬಿಟ್ಟು ಬಿಡಬೇಕು. ಅವಾಗ ಲೇಜಿಮ್ ಯಾವ ರೀತಿ ಇರ್ತದೆ ಅಂದ್ರೆ ಈ ದೊಡ್ಡ ಹಿಡಿಕೆ ಈ ತರ ಮೇಲೆ ಬರಬೇಕು, ಇದು ಸಣ್ಣ ಹಿಡಿಕೆ ಇಲ್ಲಿ ಭುಜದ ಹತ್ರ ಬರ್ತದೆ. ಅರ್ಥಾಯ್ತಾ? ಲೇಜಿಮ್ ಆರಾಮ್ ಅಂದ ತಕ್ಷಣ ಏಕ್ ಅಂತೇಳಿ ಸಣ್ಣ ಹಿಡಿಕೆ ಹಿಡಿಬೇಕು, ದೋ ಅಂತೇಳಿ ಪಕ್ಕಕ್ಕೆ ತರಬೇಕು. ಇಲ್ಲಿ ಒಂದ್ ನೆನ್ಪಿಟ್ಕೊಂಡ್ರಿ, ಯಾವುದೇ ಕಾರಣಕ್ಕೂ ಬಗ್ಬಾರ್ದು. ಲೇಜಿಮ್ ಸ್ಕಂದ್ ಅಂದಾಗ ಹಿಂಗೆ ಬಗ್ಬಾರ್ದು. ಅರ್ಥ ಆಯ್ತಾ? ಸಾಧಾರಣ ಇರ್ತೀರ ಲೇಜಿಮ್ ಸ್ಕಂದ್ ಏಕ್ ಅಂತ ಹೇಳಿಬೇಕು, ಹಿಂಗೆ ಗಟ್ಟಿ. ದೋ ಅಂತೇಳಿ ಬಿಡ್ಬೇಕು ಅಷ್ಟೇ. ಲೇಜಿಮ್ ಆರಾಮ್ ಅಂದ ತಕ್ಷಣ ಏಕ್ ದೋ ತೀನ್ ಏಕ್, ಇಷ್ಟೇ. ಹೌದಾ? ಎಲ್ಲರೂ ಮಾಡ್ತೀರಿ? ಹಾ, ಹೋಗ್ ಕ್ಲಾಸ್. ಸ್ಕಂದ್ ಏಕ್ ದೋ ತೀನ್ ಏಕ್ ಎಳಿಬೇಕಿದೆ. ಇದು ಮೇಲೆ ಬರಬೇಕು, ಹಾಕೋಬಾರ್ದು ವೆನಿಟಿ ಬ್ಯಾಗ್ ಹಾಕೊಂಡಂಗ. ಅರ್ಥ ಆಯ್ತಾ? ಈ ಹಿಡಿಕೆ ಮೇಲೆ ಹಿಂಗೆ ಬರಬೇಕು. ಈಗ ಅಲ್ಲೇ ಇರಲಿ, ಜಾರ ಹಿಂಗೆ ಹೇಳಿದ್ರಿ, ಜಾರ್ತದೆ. ಇದು ಕೈ ಎತ್ತಲ್ಲಿ ಹಿಡ್ಕೋಬೇಕು. ಹಾಕ್ಕೊಡ್ರಿ ಎಲ್ಲರೂ. ಕಲಿತಾ ಇದ್ದೀರ, ಒಂದು 2 ಸರ್ತಿ ಮಾಡಿದ್ರೆ ಬರ್ತಾ ಇದೆ ಕೈ. ಸಾವಧಾನ್. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್. ಲೇಜಿಮ್ ಸ್ಕಂದ್ ಏಕ್ ದೋ ತೀನ್ ಏಕ್. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್. ಲೇಜಿಮ್ ಸ್ಕಂದ್ ಏಕ್ ದೋ ತೀನ್ ಏಕ್. ಅರ್ಥ ಆಯ್ತಲ್ಲ? ಹೋಲ್ ಕ್ಲಾಸ್ ಜಂಪ್. ಈಗ ನಾವು ಎಲ್ಲರೂ ಕೇಳಿಸ್ಕೊಡ್ರಿ, ಮತ್ತೊಮ್ಮೆ ಮಾಡ್ರಿ. ಹೋಲ್ ಕ್ಲಾಸ್ ಸಾವಧಾನ್. ಲೇಜಿಮ್ ಸ್ಕಂದ್ ಹಂಗೆ ಹೋಲ್ ಕ್ಲಾಸ್ ಜಂಪ್. ಹಾಕ್ಕೊಡ್ರಿ, ಜಾಗ್ರತೆ ಸರಿ ಮಾಡಿಕೊಡ್ರಿ. ಈಗ ಲೇಜಿಮ್ನ 2ನೇ ಹಂತಕ್ಕೆ ಬರ್ದ. ಇದು ಲೇಜಿಮ್ ಅನ್ನ ನಾವು ಮಾಡೋದಕ್ಕಿಂತ ಪೂರ್ವದಲ್ಲಿ ಲೇಜಿಮ್ ಬಲಗೈಯಲ್ಲಿರ್ತಕ್ಕಂಥದ್ದು ಎಡಗೈ ಭುಜದ ಮೇಲೆ ಹಾಕೊಂಡು ಮುಂದಿನ ವ್ಯಾಯಾಮಕ್ಕೆ ಯಾವ ಥರ ಮಾಹಿತಿ ತಿಳ್ಕೊಂಡು ನಾವು ಸಿದ್ಧರಾಗಬೇಕು. ಇಲ್ಲಿ ಈ ಒಂದು ಲೇಜಿಮ್ ಎಕ್ಸರ್ಸೈಸ್, ಮೊದಲನೇ ಎಕ್ಸರ್ಸೈಸ್ ಲೇಜಿಮ್ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಹಾಗಾಗಿ ಇಲ್ಲಿ ಲೇಜಿಮ್ ಎಕ್ಸರ್ಸೈಸ್ಗೆ ಹೋಗುವಾಗ ಒಂದು ನೆನ್ಪಿಟ್ಕೋಬೇಕು, ಲೇಜಿಮ್ ಆರಾಮ್ ಸ್ಥಿತಿಯಿಂದ ಲೇಜಿಮ್ ಹೋಶಿಯಾರ್ ಸ್ಥಿತಿ ಮಾಡಬೇಕು. ಅದೇನಂದ್ರೆ ಈಗ ನಾನು ಸ್ಕಂದಲ್ಲಿದ್ದೀನಿ, ಲೇಜಿಮ್ ಆರಾಮ್ ಅಂತ ಹೇಳಿ ತಕ್ಕೊಂಡು ಈಗ ನಾವು ಲೇಜಿಮ್ನ ಎಕ್ಸರ್ಸೈಸ್ ಮಾಡುವಾಗ ಲೇಜಿಮ್ ಹೋಶಿಯಾರ್ ಸ್ಥಿತಿಗೆ ಬರ್ತದೆ. ಲೇಜಿಮ್ ಹೋಶಿಯಾರ್ ಅಂದ ತಕ್ಷಣ ಬಲಗೈಯಲ್ಲಿರ್ತಕ್ಕಂಥ ಸಣ್ಣ ಹಿಡಿಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಲೇಜಿಮನ್ನ ಎದೆಯ ಮುಂಭಾಗ ತಂದು ಏಕ್ ದೋ ತೀನ್ ಏಕ್ ಹಿಂಗಿಡಬೇಕು. ಲೇಜಿಮ್ ಹೋಶಿಯಾರ್ ಇದು. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್. ಲೇಜಿಮ್ ಸ್ಕಂದ್ ಏಕ್ ದೋ ತೀನ್ ಏಕ್. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್, ಇಷ್ಟೇ. ಈಗ ಲೇಜಿಮ್ ಸ್ಕಂದ್ನಿಂದ ನಾನು ಏನು ಮಾಡ್ತೀನಿ, ಲೇಜಿಮ್ ಆರಾಮ್ಗೆ ತಗೊಂಡ್ಬರ್ತೀನಿ, ಆಮೇಲೆ ಹೋಶಿಯಾರ್ ಮಾಡ್ತೀನಿ. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್, ಇದು ಆರಾಮ್. ಈಗ ಮಾಡಬೇಡ್ರಿ, ಫಸ್ಟ್ ನೋಡ್ಬೇಕು, ಯಾವಾಗಲೂ ನೋಡಬೇಕು. ಈಗ ಯಾವುದೇ ಎಕ್ಸರ್ಸೈಸ್ ಮಾಡೋದಕ್ಕಿಂತ ಮುಂಚೆ ನಾವು ಹೋಶಿಯಾರ್ ಸ್ಥಿತಿಗೆ, ಎಚ್ಚರ ಸ್ಥಿತಿಗೆ ಹೋಗ್ತೀವಿ. ಹೋಶಿಯಾರ್ ಈ ಥರ ಬಲಗೈಲಿ ಇರ್ತದಲ್ಲ, ಇದನ್ನ ನಿಮ್ಮ ಎದೆ ಮುಂಭಾಗಕ್ಕೆ ದೊಡ್ಡ ಹಿಡಿಕೆಯನ್ನ ಎಡಗೈಯಲ್ಲಿ ಹಿಡಿದುಕೊಳ್ತಾ ಏಕ್ ಅಂತ ಸೇರಿಸ್ಬೇಕು. ದೋ ತೀನ್ ಏಕ್. ದೋ ತೀನ್ ಏಕ್ ಅಂದಾಗ ಎಡಗೈ ಏನಾಗಬೇಕು, ನಿಮ್ಮ ಭುಜಕ್ಕೆ ನೇರವಾಗಿರಬೇಕು. ಬಲಗೈ ಇದು ಇದಕ್ಕೆ ಸಮಾಂತರವಾಗಿರ್ಬೇಕು. ಹಿಂಗೆ ಹಿಡ್ಕೊಳಂಗಿಲ್ಲ ಇದು. ಹೌದಾ? ಹಿಂಗೆ ಬಿಲ್ ಹೊಡಿತಲ್ಲ ಹಿಂಗೆ. ಆಮೇಲೆ ನಿಮ್ಮ ದೃಷ್ಟಿ ಇದ್ರ ಮೇಲೆ ಇರಬೇಕು. ಇದು ಲೇಜಿಮ್ ಹೋಶಿಯಾರ್. ಏನಿದು? ಲೇಜಿಮ್ ಹೋಶಿಯಾರ್. ಲೇಜಿಮ್ ಹೋಶಿಯಾರ್ ಆರಾಮ್ ಅಂದಾಗ ಏಕ್ ದೋ ತೀನ್ ಏಕ್. ಲೇಜಿಮ್ ಹೋಶಿಯಾರ್ ಏಕ್ ದೋ ತೀನ್ ಏಕ್. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್.
लेजिम स्कंद एक दो तीन एक ಅರ್ಥ ಆಯ್ತಾ? ಈಗ ನೀವು ಲೇಜಿಮ್ ಆರಾಮ್ ಸ್ಥಿತಿಗೆ ಬರ್ತೀರಾ. ಆರಾಮ್ ಸ್ಥಿತಿಗೆ ಬಂದು ಏನ್ ಮಾಡ್ತೀರಾ? ಲೇಜಿಮ್ ಹೋಶಿಯಾರ್ ಮಾಡ್ಬೇಕು. ಕೋಲ್ಕತ್ ಸಾವಧಾನ್ ಗೊತ್ತಾಯ್ತಲ್ಲ? ನಿಧಾನಕ್ಕೆ ಮಾಡ್ರಿ. ಲೇಜಿಮ್ ಹೋಶಿಯಾರ್ ಅಂದ ತಕ್ಷಣ ಬಗ್ಗ ಅವಶ್ಯಕತೆ ಇಲ್ಲ. ಇದು ಮ್ಯಾಲ್ ತಗೊಳ್ರಿ. ಹಿಂಗೆ ಬರ್ತೈತಲ್ಲ ಏಕ್ ಕಂಪೇರ್ಸು ಏಕ್ ದೋ ತೀನ್ ಎರಡೇ. ಲೇಜಿಮ್ ಆರಾಮ್ ಹೇಳ್ಬೇಕು. ಲೇಜಿಮ್ ಸ್ಕಂದ್ एक दो तीन एक ಅನ್ಬೇಕು. लेजिम आराम लेजिम होशियार एक दो तीन एक ಎಲ್ಲ ಕೈಗಳು ನೋಡಿ. ಇದು ಈ ಕೈಗಳು ಇದು ನಾನು ಕೊಡೋಣ ಸರಿ ಮಾಡಿ. ಅದಲ್ಲ ಹಿಂಗೆ ಕರೆಕ್ಟಾಗಿ ಬಗ್ಗ ಅವಶ್ಯಕತೆ ಇಲ್ಲ. ನೆಟ್ಟಿಗೆ ಹೀಗೆ ಹಿಡಿಬೇಡಿ. ಹಿಂಗೆ ಸ್ಟೈಲಾಗಿರ್ಬೇಕು. ಈಗ ಈ ತರ ಇದಿಲ್ಲ. ಯಾವ ಸ್ಥಿತಿ ಇದು? ಲೇಜಿಮ್ ಹೋಶಿಯಾರ್. ಈಗ ಲೇಜಿಮ್ ಆರಾಮ್ ಲೇಜಿಮ್ ಹೋಶಿಯಾರ್ ಲೇಜಿಮ್ ಆರಾಮ್ ಲೇಜಿಮ್ ಸ್ಕಂದ್ ಎಲ್ಲಿ ಹೇಳಬೇಕು? ಲೇಜಿಮ್ ಆರಾಮ್ ಲೇಜಿಮ್ ಹೋಶಿಯಾರ್ ಲೇಜಿಮ್ ಆರಾಮ್ ಲೇಜಿಮ್ ಸ್ಕಂದ್ ಬೋಲ್ ಪಾಸ್ ಬೇಷ್ಟ. ಇದು ಸಾಕಾತ ಇಲ್ಲಲ್ಲ? ಅಲ್ಲಿ ಅಂಟಿಸ್ಕೊಂಬ ಇಲ್ಲ ಒಂದು ಕುಣಿ ಮಾಡ್ಕೊಂಬ. ನಾಳೆ ಅದು ಕೊಯ್ದು ನಿಲ್ಲಾಗಿ ಮಾಡ್ಕೊಬೇಕು. ಬ್ಯಾಲೆನ್ಸಲ್ಲಿ ಹಿಡಿಬೇಕು. ನೀನು ನಾಳೆ ಕರ್ಕೊಂಬರೋದು. ಓಕೆ ಹ್ಞೂ ಈಗ ಕೇಳ್ರಿ. ಮುಂದಿನ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಲೇಜಿಮ್ ಹೋಶಿಯಾರ್ನಿಂದ ಲೇಜಿಮ್ ಫಸ್ಟ್ ಎಕ್ಸೈಸ್ ಮಾಡ್ತೀವಿ. ಲೇಜಿಮ್ ಫಸ್ಟ್ ಎಕ್ಸೈಸ್ ಯಾವ ರೀತಿ ಇರ್ತದೆ ಸರಿಯಾಗಿ ನೋಡ್ಕೊಳ್ರಿ. ಅದೇ ರೀತಿ ಮಾಡಬೇಕು. ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಓಕೆ? ಈಗ ನೀವು ಯಾರು ಮಾಡಬೇಡ್ರಿ. ನೋಡಿರಿ ಫಸ್ಟ್, ನೋಡಿ ಕಲೀರಿ ಫಸ್ಟ್. ನಾನು ಮಾಡಿದಂತೆ ಆಮೇಲೆ ಮಾಡಿರಿ. ಹೌದಾ? ಸೊ ಇದಕ್ಕೆ ಯಾವ ಮೆಥಡ್ ಅಂತಾರಂದರೆ ಇದಕ್ಕೆ ಮಿರರ್ ಮೆಥಡ್ ಅಂತಾರೆ. ಕನ್ನಡಿ ಪದ್ಧತಿ ಅದು ಅರ್ಥ ಆಯ್ತಲ್ಲ? ನೀವು ಕನ್ನಡಿ ಭಾಷೆ ಅಂತೀವಲ್ಲ, ಹಿಂಗೆ ಕನ್ನಡಿ ಅಲ್ಲಿ ನೀವು ಹಿಂಗೆ ಬರ್ಕ ಆ ಕಡೆ ಎಡಬೇಕು ಕಾಣಿಸ್ತದೆ. ನಾನು ಬಲಗೈಲಿ ಮಾಡಿದ್ದು ನೀವು ಈ ಕಡೆ ಬಂದಾಗ ಊಟ ಹಾಕೋದು. ಅದಕ್ಕೆ ಕಲಿಯೋದು. ಓಕೆ, ಈಗ ನಾವು ಈ ಮೊದಲನೇ ವ್ಯಾಯಾಮವನ್ನು ನಾವು ಮಾಡ್ತೇವೆ. ಲೇಜಿಮ್ ಹೋಶಿಯಾರಲ್ಲಿರ್ತೀವಿ. ಹೋಶಿಯಾರ್ ಆದಮೇಲೆ ಒಂದನೇ ಎಣಿಕೆ ಯಾವ ಥರ ಮಾಡಬೇಕು? 1 2 3 4 ಎಣಿಕೆಗಳು. ಅಲ್ಲೋ ಈ ಕಡೆ 4 ಎಣಿಕೆಗಳಲ್ಲಿ ಮಾಡಲಾಗ್ತದೆ. ಆಮೇಲೆ 8. ಈಗ ನಾನು ಲೇಜಿಮ್ ಯಾವ ಸ್ಥಿತಿಯಲ್ಲಿದ್ದೀನಿ? ಸ್ಕಂದ್ ಸ್ಥಿತಿಯಲ್ಲಿದ್ದೀನಿ. ಲೇಜಿಮ್ ಸ್ಕಂದ್ನಲ್ಲಿ ಇನ್ನು ನಾವು ಲೇಜಿಮ್ ಆರಾಮಿಗೆ ಬರ್ತೀವಿ. ಲೇಜಿಮ್ ಆರಾಮ್ ಮೇರೆಲಿ ಏಕ್ ದೋ ತೀನ್ ಏಕ್ ಇಷ್ಟೇ. ಈಗ ಲೇಜಿಮ್ ಹೋಶಿಯಾರ್ ಮಾಡ್ಕೊಳ್ತೀನಿ. ಏಕ್ ದೋ ತೀನ್ ಏಕ್. ಇದು ಯಾವ ಸ್ಥಿತಿದು? ಹೋಶಿಯಾರ್ ಸ್ಥಿತಿ. ಹೋಶಿಯಾರ್ ಸ್ಥಿತಿಯಿಂದ ಲೇಜಿಮ್ ಫಸ್ಟ್ ಎಕ್ಸರ್ಸೈಜ್ मेरे लिए ओनली फॉर मी मेरे लिए गिनती के साथ ಅಂದ್ರೆ ಎಣಿಕೆ ಪ್ರಕಾರವಾಗಿ ಗಿನತಿ ಕೆ ಸಾಥ್ ಶುರು ಕರ್ ಅಂದ ತಕ್ಷಣ ಏಕ್ ಅಂತೇಳಿ ನಿಮ್ಮ ಪಾದಗಳ ಹತ್ರ ಅಡ್ಡ ಹೊಡಿಬೇಕು. ಅರ್ಥ ಆಯ್ತಾ? ಈ ಥರ ಹಿಂಗಲ್ಲ, ಹಿಂಗಿರ್ತಿರಲ್ಲ, ಹಿಂಗೆ ಬರೋದು. ಏಕ್ ದೋ ಅಂದಾಗ ಬಲಗೈಯನ್ನು ಮೇಲೆ ಎಳಿಬೇಕು. ದೋ ಅರ್ಥ ಆಯ್ತಾ? 3 ಎಂದಾಗ ಎಡಗೈಯನ್ನು ಬಲಗೈಯಲ್ಲಿ ಹಾಕ್ಕೋಬೇಕು. 4 ಎಂದಾಗ ಬಲಗೈ ಕೆಳಗೆ ಬರಬೇಕು, ಎಡಗೈ ಮೇಲೆ ಬರಬೇಕು. 4 ಅದರೊಳಗಿಂದ ನಿಮ್ಮ ಫೋಟೋ ಕಾಣಬೇಕು. ಅರ್ಥ ಆಯ್ತಾ? ಮತ್ತೆ ಏಕಂದಾಗ ಮತ್ತೆ ಹಿಂಗೆ ಹೋಗ್ಬೇಕು. ಏಕ್ ದೋ ತೀನ್ ಚಾರ್ 5 6 7 8 8 7 6 5 4 3 रुक जाओ. ಲೇಜಿಮ್ ಆರಾಮ್ ಏಕ್ ದೋ ತೀನ್ ಏಕ್. ಅರ್ಥ ಆಯ್ತಲ್ಲ? ಈಗ ಹೋಶಿಯಾರ್ ಸ್ಥಿತಿಯಲ್ಲಿ ಇನ್ನು ಕ್ಲೀನಾಗಿ ನೋಡ್ಕೊಳ್ರಿ. ಈಗ ಹೋಶಿಯಾರ್ ಸ್ಥಿತಿಯಲ್ಲಿ ಫಸ್ಟ್ ಎಕ್ಸೈಸ್ ಗಿಂತಿಗೆ ಸಹ ಶುರು ಕರೆದಾಗ ನೀವು ಬಾಗುತ್ತಾ ನಿಮ್ಮ ಪಾದಗಳ ಹತ್ರ ಈ ಥರ ದೊಡ್ಡ ಹಿಡಿಕೆ ಅಡ್ಡ ಆಗಬೇಕು. ಏಕ್ ಅಂತ ಹೊಡಿಬೇಕು. ಇದಕ್ಕೆ ಏಕ್. ದೋ ಅಂದಾಗ ಬಲಗೈ ಏನು ಮಾಡೋಕೆ ಮೇಲೆ ಎಳಿಬೇಕು. ದೋ 3 ಎಂದಾಗ ಏಳಬೇಕು, ಎಡಗೈಯನ್ನು ಬಲಗೈಯಲ್ಲಿ ಹಾಕ್ಕೋಬೇಕು ಅಷ್ಟೇ. 4 ಎಂದಾಗ ಬಲಗೈ ಕೆಳಗೆ ಬರಬೇಕು, ಎಡಗೈ ಮೇಲೆ ಹೋಗ್ಬೇಕು ಅಷ್ಟೇ. ಮತ್ತೆ ಏಕಂದಾಗ ಹಿಂಗೆ ಹೋಗ್ಬೇಕು. ಅರ್ಥ ಆಯ್ತಾ? ಮಾಡ್ತೀರಾ? ಓಕೆ.
ಫೋಕಸ್ ಸಾವಧಾನ್. ಹೇಳ್ಕೊಡೋದು ಅರ್ಥ ಆಗ್ತಾ ಇದೆಯಾ? ಲೇಜಿಮ್ ಆರಾಮ್. ಸ್ವಲ್ಪ ಸರಿ ಆ ಕಡೆಗೆ, ಇನ್ನು ಸ್ವಲ್ಪ ಸರಿ, ನೀನು ಈ ಕಡೆ ಬಾ. ಇದೆಲ್ಲ ಕಲ್ತ ಮೇಲೆ ಡ್ಯಾನ್ಸಿಗೆ ಬರ್ತದೆ. ಫಸ್ಟ್ ಇದು ಮೂಲ ಬೇಸಿಕ್ ಇದು, ಆಮೇಲೆ ಮುಂದೆ ಅದೆಲ್ಲ ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು. ಹಾಂ ಸ್ವಲ್ಪ ನೀನು ಆ ಕಡೆ, ಈ ಸ್ವಲ್ಪ ಈ ಕಡೆ ಬನ್ನಿ. ಹಾಂ ಈ ಸ್ವಲ್ಪ ಒಂದೇ. ಹಾಂ ಓಕೆ. ಲೇಜಿಮ್ ಕನ್. ಹಾಂ ಏನು ಕೆಲಸ ಮಾಡಬೇಕು? ಲೇಜಿಮ್ ಕನ್ ಅಂತ ಈ ಥರ. ಲೇಜಿಮ್ ಆರಾಮ್. ಸೌಂಡ್ ಬರಲಿ ರೀ, ಅತ್ಕಂತ ಮಾಡ್ತಿಲ್ಲ. ಲೇಜಿಮ್ ಕನ್. ಲೇಜಿಮ್ ಆರಾಮ್. ಲೇಜಿಮ್ फर्स्ट एक्सरसाइज के लिए लेजिम होशियार. लेजिम फर्स्ट एक्सरसाइज मेरे साथ गिनती के साथ शुरू कर. एक ಅಡ್ಡ ಬರಲಿ, ಎಲ್ಲ ಪಾದ ಹತ್ರ ಎಷ್ಟಾಗುತ್ತೆ ಬಾಗಬೇಕು. ದೋ ಅಂದ ಬಲಗೈ ಮೇಲೆ ದೋ ತೀನ್ ಎದ್ದೇಳ್ತಾ ಹಿಂಗೆ ಹಾಕೊಳ್ಳ್ರಿ ಎಡಗೈ. ಬೇರೆ ತಗೊಮ್ಮ ನಗರ ಚಾರ್ ಮತ್ತೆ ಇದ್ಬೋದು ಕೈಲ ಇದೆಯಾ? ಹಾಂ ಓಕೆ ಓಕೆ ಈಗಲ್ಲ ಹೇಳಿರಿ. ಗೋ ಒಂದೇ ಸತ್ತು ತೀನ್ ಚಾರ್. ಹಿಂಗೆ 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 ಬಲಗೈಲಿ ಹೊರ್ತಕ್ಕ ಎಲ್ಲ ಕೊಟ್ಟ ಹಾಕತ್ತುಡಲಿ ಈ ಕೆಳಗೆ ಹೊರ್ತಕ್ಕೆ ನೋಡಿ ಹಂಗಾಗಿತ್ತು. ಹೋಗ್ರಿ. ಗೋ ಆಗಲೇ ಇಂತಲ್ಲೂ ಇದಾಗಿತ್ತು, ಈಗ ಇಂತಲ್ಲೂ ಇದಾಗಿತ್ತು. ಆಗಲಿ ಇಂತಲ್ಲೇ ರೆಡಿ ಮಾಡಿ ಚಾರ್ ಅಲ್ಲಿ ಕೋರ್ಸ್ ಹಾಕಿಲ್ಲ. 7 6 5 4 3 रुक जाओ. लेजिम आराम. पीछे लग रही लेजिम आराम. लेजिम आराम. ಇನ್ನು ಮಾಡ್ತೀವಿ. ಹಾಂ ಸೌಂಡೇ ಬರಲ್ಲ ಇದು. ಹೇಳಿನೇ ಬೇಡ, ಹೇಳಿರಿ. ಓಕೆ ಕಲಿಯೋದಕ್ಕೆ ಇಷ್ಟ ಆಯ್ತಾ? ಎರಡು ಕಲ್ ತಾಂಬ ಓದಂಗಲ್ಲ ಜಜ್ಜು ಅಂತ ಹಂಗೆ ವಾರಿಸ್ಬೇಕು. ಹಾಂ ಊರನ್ನಾರು ಬರೋದು ಏನಾಗೈತಿ ನಿಮ್ಮ ಕಾಲಾಗಂತ. ಲೇಜಿಮ್ ಕನ್. ನಾ ಏನು ಹೇಳ್ತಾ ಇದ್ದೀನಿ ಆ ಕಡೆ ಗಮನ ಇರಬೇಕು. ನಾನು ಹೇಳಿದಂತೆ ಮಾಡಬೇಕು ಹೊತ್ತು ನಾನು ಮಾಡಿದಂತೆ ನೀವು ಮಾಡಬಾರ್ದು. ಅವನು ತಪ್ಪು ಹೇಳ್ತಾ ನಾನು ಆರ್ಡರ್ ತಂದುಕೊಡ್ಬೇಕು. ಈಗ ಲೇಜಿಮ್ ಕನ್ ಅಂತ ನೀವೇನು ಮಾಡ್ತೀರಾ? ಮಾಡಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕನ್ನಲ್ಲಿ ಇದ್ದೀರಾ ಅಂತ. ಹಾಂ ಬಲ್ಲೇ ಇದ್ದೀರ ನೀವೆಲ್ಲಿ ಹೋಗಿ ಆಮೇಲೆ ಬನ್ನಿ ದೋಣಿ ಬರಲಿ ಬನ್ನಿ. ಹಾಂ ರೆಡಿ. ಲೇಜಿಮ್ ಕನ್. लेजिम आराम. लेजिम होशियार. ನಿಧಾನಕ್ಕೆ ಮಾಡ್ರಿ. ಲೇಜಿಮ್ ಫಸ್ಟ್ ಎಕ್ಸರ್ಸೈಜ್ ಈ ಥರ ಬಿಗಿಯಾಗಿರಲಿ. ಎಳೆಯೋದಂದ್ರೆ ನಿಮ್ಮ ಕೈ ಅಷ್ಟೇ ಬಿಗಿ. ಲೇಜಿಮ್ ಫಸ್ಟ್ ಎಕ್ಸರ್ಸೈಜ್ ನೋಡ್ರಿ, ಹಿಂಗೆ ಹಿಂಗೆ ಬರ್ಬೇಕು. ಆ್ಯಕ್ಷನ್ ಹಿಂಗೆ ಹಿಂಗೆ ಅಲ್ಲ, ಇದು ಹಿಂಗೆ ಸೌಂಡ್ ಬರ್ಬೇಕು. ಲೇಜಿಮ್ ಫಸ್ಟ್ ಎಕ್ಸರ್ಸೈಜ್ गिनती के साथ शुरू कर. 1 2 3 4 5 6 7 8 8 6 5. लेजिम आराम. बोलता लेजिम कन. ಹಾಂ ನೀವು ಇನ್ನೊಂದು ಏನು ಮಾಡ್ತೀರಂದ್ರೆ ಇದು ಹಿಂಗೆ ಹೋಗಿತ್ತಲ್ಲ ಹೇಳಿ. ಹಾಂ ಟೀನ್ ಅಂದಾಗ ಇಲ್ಲೇ ಹಿಂಗೆ ಅನ್ಕೊಂಡ್ಬಂದಿರ್ತೀರಲ್ಲ, ಇಲ್ಲೇ ಇರ್ತದಲ್ಲ. ಸೊ ಹಿಂಗೆ ಎದ್ದು ಟೀನ್ ಹಾಕೋಬೇಕು. ನೀವು ಏನು ಮಾಡ್ತೀವಿ ಇಲ್ಲೇ ಹಾಕ್ಯಂಡು ಹಿಂಗೆ. ಹಾಂ ಚಲೋ. ಹಾಂ ಮತ್ತೆ ಮಾಡಿದ್ರೆ ಹಾಯ್. लेजिम आराम. और आगे लेजिम कन. लेजिम आराम.
लेजिम परफेक्ट के लिए लेजिम होशियार। लेजिम परफेक्ट साइड गिनती के साथ शुरू कर। 1 2 3 4 5 6 7 8 8 7 6 5 4 3 प्लस 8। ओके लेजिम आराम। लेजिम टन। ಈಗ ಯಾವುದು ಪರ್ಚೇಸ್ ಮಾಡಿ ಬರೀಕೊಂತ ನೋಡಿ ಮೂವೆಲ್ಲ ಊಟ ಇದಾಗಲ್ಲ ಈಗ ನೀವು ಎರಡನೇ ಕಲಿಯೋದಕ್ಕೆ ಹೋಗ್ಬೇಕು. ವಿಶ್ರಾಮ ಅಷ್ಟೇ ಇರೋದು. ಇಲ್ಲ, ನಾನು ಯಾವ್ದು ಇದೇ ಮಾಡ್ತೀವಲ್ಲ ಇದನ್ನೇ ಸ್ವಲ್ಪ ಬೇರೆ ಏನಾಗ್ತದೆ ಅಂದ್ರೆ ಇದು ಬೇಗ ಆರಾಮಲ್ಲಿರ್ತದೆ. ಹಲೋ ಇದೇನಿದು ಹೋಶಿಯಾರ್ ಸೆಕೆಂಡ್ ಎಕ್ಸೈಸ್ ಕಲ್ತ ಸೆಕೆಂಡಿಗೆಲ್ಲ ಒಂದು ಬರ್ತಾಗಲ್ಲ ಎರಡನೇ ವ್ಯಾಯಾಮ ಕಲ್ತಾ ಇದಲ್ಲ. ನೋಡು ಮುಂದೆ ಮುಂದೆ ನೋಡಿ ಏನು ಕಾಣಂಗಿಲ್ಲ ಅದಕ್ಕೆ ನೀವು ಕಲ್ತಾರೆ ಇಲ್ಲಿ ಒಂದಾಗ್ಬಿಟ್ಟಿದೆ ನಿಂದು ಸ್ವಲ್ಪ ಇನ್ನು 1 ನಂಬರ್ ಹೋಗಲ್ಲ ಸ್ವಲ್ಪ ಹಿಂಗೆ ಕಾಣಬೇಕು ಹಿಂಗೆ ಹೋಗ್ಬೇಕು. ನಾಳೆ ಅಲ್ಲಿ ಮೇಲೆ ನಿಂತು ಮಾಡಿಸ್ತೀನಿ. ಸುಮ್ಮನೆ ಈಗ ಆಗಲ್ಲ ಈಗ ಮುಗಿತು ನಾಳೆನ ನೋಡಿಕೆ ಎಲ್ಲ 1 2 3 8 1 2 3 1 2 ಹಾಂ ಹಾಂ ಕೇಳಿದ್ರೆ ಏಯ್ ನೋಡು ಮಾತು ನಿಮ್ಮ ಈ ಕ್ಲಾಸ್ ಇದು ಕೇಳಿದ್ರೆ ಅಂತ ಇಲ್ಲ ಅಲ್ಲ ಕೇಳಿ. ಈಗ ಎರಡನೇ ಎಕ್ಸರ್ಸೈಸ್ ಯಾವ ರೀತಿ ಮಾಡಬೇಕು ಸರ್ ಕೂಡ ಅದೇ ರೀತಿ ಇಲ್ಲಿ ಆರಾಮ್ ಸರ್ ಬ್ಲಾಗ್ ಮಾಡ್ತಾರಲ್ಲ ಜೂಮ್ ಸ್ವಲ್ಪ ಮಾಡಿ ಬ್ಲಾಗ್ ಮಾಡೋ ಚೇಂಜ್ लेकिन सेकंड एक्सरसाइज गिनती के साथ शुरू कर।